50 ವರ್ಷದ ಅಂಗಮ ಗಂಡ ಮಕ್ಕಳು ಸಾವನ್ನಪ್ಪಿದ ಬಳಿಕ ಈಕೆ ಕೆಲಸ ಮಾಡಲು ಶುರು ಮಾಡಿದ್ದಾರೆ. ಮೊದಲು ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡಿದ ಇವರು ನಂತರ ತಮ್ಮ ಸ್ವಂತ ಹಣ್ಣಿನ ಅಂಗಡಿಯನ್ನು ತೆರೆದಿದ್ದಾರೆ. ಕಳೆದ 10 ವರ್ಷದಿಂದ ಬಂದವರಿಗೆ ಹಣ್ಣುಗಳನ್ನು ಕಟ್ ಮಾಡಿ ನೀಡೋ ಕೆಲಸ ಮಾಡ್ತಿದ್ದಾರೆ. ತಾನು ಸ್ವಾವಲಂಬಿಯಾಗಿ ದುಡಿದು ತನ್ನ ವಿಕಲಚೇತನ ಮಗನನ್ನ ನೋಡಿಕೊಳ್ತಿರೋದು ಖುಷಿ ತಂದಿದೆ ಅಂತಾರೆ ಅಂಗಮ್ಮ. ನಾನು ಒಂದು 8 ವರ್ಷ ಅಂತ ಕೆಲಸ ಮಾಡಿದೆ. ನಾವು ದುಡಿದ್ರೇ ನಮ್ಗೆ ಹೊಟ್ಟೆ ಪಾಡಿಗೆ ದುಡಿಬೇಕು. ನಾವು ಈ ಹಾಸ್ಪಿಟ್ಲ್ ಒಳಗೆ 4 ವರ್ಷ ಮಾಡಿದೆ. ಆಮೇಲೆ ಬಿಟ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ಅನ್ನ ವ್ಯಾಪಾರ. ನಮ್ಮ ಮಕ್ಕಳು ಇಬ್ಬರು ತೀರೋಯ್ತು. ನಾನು ದುಡ್ಕೊಂಡು ಹೋಗಿದ್ರೇ ನಮ್ಮ ಮಕ್ಕಳು ಸಾಕೋದು. ಮದುವೆಲ್ಲ ಮಾಡಿಕೊಟ್ಬಿಟ್ಟು ನಾನು ಮೊಮ್ಮಕ್ಕಳು ಎಲ್ಲ ಇದ್ದೀವಿ. ನಾವು ದುಡಿದ್ರೆ ಹೆಣ್ಮಕ್ಳು ದುಡಿದ್ರೇ ಊಟ, ಇಲ್ಲಾಂದರೆ ಇಲ್ಲ. ನಾವು ದುಡ್ಡು ದೇವ್ರು ಚೆನ್ನಾಗಿ ಮಾಡಿದ್ರೆ ದುಡಿಬೇಕು, ನಾವು ತಿನ್ನಬೇಕು. ಆಮೇಲೆ ನೋಡೋಣ, ಕಣ್ಣು ಆಪರೇಷನ್ ಮಾಡಬೇಕು. ಇವರು ಏಲಂಗಿ, ವಯಸ್ಸು 30 ವರ್ಷ. 10 ವರ್ಷದಿಂದ ಹೂ ಕಟ್ಟಿ ಮಾರುವಂತಹ ಕಾಯಕ ಮಾಡ್ತಿದ್ದಾರೆ. ಇವರ ಗಂಡ ಕೂಲಿ ಕೆಲಸ ಮಾಡ್ತಿದ್ದು ಈ ದಂಪತಿಗೆ 4 ಜನ ಮಕ್ಕಳಿದ್ದಾರೆ. ಗಂಡ ದುಡಿಯೋ ಸಂಬಳ ಮನೆ ನಿಭಾಯಿಸಲು ಆಗದಿದ್ದಾಗ ಇವರು ಕೆಲಸ ಮಾಡಲು ಶುರು ಮಾಡಿದ್ರು. ಸದ್ಯ ತಾನು ಮನೆಯನ್ನ ನಿಭಾಯಿಸ್ತಾ ಇರೋದು ಖುಷಿ ತಂದಿದೆ, ಕಷ್ಟದಲ್ಲೂ ಖುಷಿ ಇದೆ ಅಂತಿದ್ದಾರೆ ಏಲಂಗಿ. 10 ವರ್ಷ ಕೆಲಸ ಮಾಡ್ತಾರೆ. ಈಗ ಹೂವು ವ್ಯಾಪಾರನೇ ಮಾಡ್ತಾರೆ. ನಮ್ಗೆ ಅಷ್ಟೊಂದು ಕೂಲಿ ಕೆಲಸ ಮಾಡ್ತಾರೆ. ನಾ ಈ ಕೆಲಸ ಮಾಡಂದ್ರೆ ನಮಗೂ ದುಡ್ಡು ಬರುತ್ತೆ, ನಮ್ಮ ಮಕ್ಕಳೆಲ್ಲ ನೋಡೋಕ್ಕಾಗತ್ತೆ, ಸ್ಕೂಲ್ಗೆಲ್ಲ ಹೋಗೋದು ಆಗುತ್ತೆ. ತುಂಬ ಕಷ್ಟ ಇದೆ, ಅದಕ್ಕೆ ಮಾಡ್ತಾಯಿದ್ದೀನಿ. ತುಂಬ ಕಷ್ಟನೇ ಇದೆ. ಒಂದೊಂದು ದಿವಸಕ್ಕೆ ಊಟಕ್ಕೆ ಬರ್ತಾರೆ, ಮಕ್ಳಿಗೂ ಸ್ಕೂಲ್ಗೆ ಹೋಗೋದು ಎಲ್ಲರಿಗೂ ಸ್ವಲ್ಪ ಇದೆ. ನಮ್ಮ ಯಜಮಾನ್ರು ಕೂಲಿ ಕೆಲಸನೇ ಮಾಡ್ತಾರೆ. ಅವ್ರು ಒಬ್ಬೊಬ್ರು ಕಷ್ಟ ಮಾಡೋದ್ರ ಆಗಲ್ಲ. 4 ಮಕ್ಳಿಗೆ ನೋಡೋದು, ಸ್ಕೂಲ್ಗೆ ಹೋಗೋದು. ನಾವು ಅದೆಲ್ಲ ಕಷ್ಟ ಮಾಡ್ತೀವಿ. ವಸಂತ 10 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಮೊದಲು ಬೆಂಗಳೂರಿಗೆ ಬಂದಾಗ ಒಂದು ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿದ ಈಕೆ ನಂತರ ಬಿಸ್ನೆಸ್ಗೆ ಇಳಿದ್ರು. 2 ಮಕ್ಕಳನ್ನ ಸಾಕುವ ಜವಾಬ್ದಾರಿ ಇರುವ ಇವರು ಹಣ್ಣು ತರಕಾರಿ ಮಾರೋ ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಸದ್ಯ ನಾನು ತುಂಬಾ ಖುಷಿಯಾಗಿದ್ದು ನನ್ನ ಸಂಸಾರವನ್ನ ಮಾತ್ರ ಅಲ್ಲದೆ ನನ್ನ ಸಂಬಂಧಿಕರಿಗೂ ಕೂಡ ಸಹಾಯ ಮಾಡುವಂತೆ ಬೆಳೆದಿದ್ದೇನೆ ಅಂತಾರೆ ವಸಂತ. 10 ವರ್ಷ ಆಯಿತು. 10 ವರ್ಷದಿಂದ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸದಲ್ಲಿ ನನಗೆ ಕರೆಕ್ಟಾಗಿ ಸಂಸಾರ ನಿಭಾಯಿಸೋಕ್ಕಾಗಿಲ್ಲ. ಅದಾದಮೇಲೆ ಪರವಾಗಿಲ್ಲ, ಬಿಸ್ನೆಸ್ಸಲ್ಲಿ ಸ್ವಲ್ಪ ಸರಾಸರಿಯಾಗಿ ಸಾಗಿಸ್ಬೋದು ಅನ್ನಿಸ್ತು. ಹಂಗಾಗಿ ಬಿಸ್ನೆಸ್ಗೆ ಇನ್ವಾಲ್ವ್ ಆದೆ. ಫ್ರೂಟು, ವೆಜಿಟೇಬಲ್ ಪರವಾಗಿಲ್ಲ, ನಡೆಯುತ್ತೆ. ಒನ್ ಟೈಮ್ ಇದ್ದಂಗೆ ಒನ್ ಟೈಮ್ ವ್ಯಾಪಾರ ಇರಲ್ಲ. ಆದ್ರೂ ಸ್ವಲ್ಪ ನಾವು ಮಾಡಿದ ಸಂಪಾದನೆನ ಹಿಡಿತವಾಗಿ ಯೂಸ್ ಮಾಡೋದ್ರಿಂದ ನಡೆಯುತ್ತೆ. 100% ಇವತ್ತಿನ ಕಾಲ ನನ್ನ ಪ್ರಕಾರ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಜೆಂಟ್ಸ್ಗಿಂತ ಲೇಡೀಸೇ ಜಾಸ್ತಿ ಸಂಪಾದನೆ ಮಾಡ್ತಾ ಇರೋದು. ಲೇಡೀಸೇ ಜಾಸ್ತಿ ಸಂಸಾರನ ನಿಭಾಯಿಸೋದು ಸರಾಸರಿಯಾಗಿ. ನಾನು ತುಂಬ ತೃಪ್ತಿಯಿಂದ ಇದ್ದೀನಿ. ನಾನು ಸಂಸಾರ ನಿಭಾಯಿಸ್ತಾ ಇದ್ದೀನಿ. ಇದರಲ್ಲಿ ನನ್ನದೇನೂ ಇದಿಲ್ಲ, ತೊಂದರೆ ಇಲ್ಲ, ಬೇಜಾರಿಲ್ಲ. ಜೊತೆಗೆ ನಾನು ಏನು ಸಂಪಾದನೆ ಮಾಡ್ತೀನಿ ಅದರಿಂದ ನಾನು 4 ಜನಕ್ಕೆ ಹೆಲ್ಪ್ ಮಾಡಬೇಕು. ನನ್ನ ಸಂಸಾರ ಇರಲಿ, ಇಲ್ಲ ನನ್ನ ಸುತ್ತಮುತ್ತ ಇರೋ ನನ್ನ ಫ್ಯಾಮಿಲಿ ಇರಲಿ, ಅವ್ರಿಗೆ ನನ್ನ ಕೈಯಿಂದ ಅದು ಸಹಾಯ ಮಾಡ್ತೀನಿ, ಮಾಡಬೇಕು. ಅದು ನನ್ನ ಇಚ್ಛೆ. ದಿನಬೆಳಿಗ್ಗೆ ಎದ್ದು ಬಡ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಇವರ ಹೆಸರು ಕೋಕಿಲ. ಕಳೆದ 18 ವರ್ಷದಿಂದ ಸ್ಟಾಫ್ ನರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಇವರು ಕಾಯಕವೇ ಕೈಲಾಸ ಅಂತ ಬದುಕಿದ್ದಾರೆ. ಇಷ್ಟು ವರ್ಷ ಕಾರ್ಯನಿರ್ವಹಿಸಿದ್ರೂ ನನಗೆ ಯಾವತ್ತೂ ಬೇಸರವಾಗಿಲ್ಲ ಅಂತಾರೆ ಇವರು. ತಾನು ಹಾಗೂ ತನ್ನ ಗಂಡ ಪೈಪೋಟಿಯಿಂದ ದುಡಿತೇವೆ. ನಾನು ಸ್ವಾವಲಂಬಿಯಾಗಿ ಬದುಕ್ತಾ ಇರೋದು ತೃಪ್ತಿ ತಂದಿದೆ ಅಂತಿದ್ದಾರೆ ಕೋಕಿಲ. ಕೆಲಸ ಮಾಡೋದ್ರಿಂದ ನನಗೆ ಫ್ಯಾಮಿಲಿಗೆ ಹೆಲ್ಪ್ ಆಗ್ತಾ ಇದೆ. ಅದರಿಂದ ನನ್ನ ಕೆಲಸದಲ್ಲಿ ತುಂಬ ಖುಷಿ. ಅಂದರೆ ನಾವಿಬ್ಬರು ಪೈಪೋಟಿಯಿಂದನೇ, ನಾನೇನು ಕಮ್ಮಿ ಇಲ್ಲ, ಮಹಿಳೆ ಹೆಂಗ್ಸಾಕಿ ನಾನು ಏನು ಕಮ್ಮಿ ಇಲ್ಲ. ಆ ಥರ ಈಕ್ವಲ್ ಆಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಏನಾದರೂ ಆಗಲಿ ಮಕ್ಕಳಿಗೆ ಖುಷಿಗಾದ್ರೂ ನಾನು ದುಡಿಬೇಕಲ್ವ, ಅದಕ್ಕೋಸ್ಕರ ನಾನು ದುಡಿತಿದ್ದೀನಿ. ಎಜುಕೇಷನ್ಗಾಗಲಿ, ಅವ್ರಿಗೆ ಏನಾದರೂ ತೊಗೊಡ್ಬೇಕು ಅಂತ ಆಗಲಿ, ಅದರಲ್ಲೆಲ್ಲ ನನ್ನ ಪಾಲು ಜಾಸ್ತಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರ ಹೆಸರು ಮಂಜುಳಾ. ಇನ್ನು 18 ವರ್ಷ ವಯಸ್ಸು. ತನ್ನ 10ನೇ ತರಗತಿ ಮುಗಿದ ಬಳಿಕ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಓದೋದು ತುಂಬಾ ಇಷ್ಟ. ಆದರೆ ಮನೆ ಪರಿಸ್ಥಿತಿ ಇವರನ್ನ ಕೆಲಸ ಮಾಡುವಂತೆ ಮಾಡಿದೆ. ತನ್ನ ತಂದೆಯನ್ನ ಕಳೆದುಕೊಂಡಿರುವ ಇವರು ತಮ್ಮ ಹಾಗೂ ತಂಗಿಯ ಜವಾಬ್ದಾರಿ ಹೊತ್ತಿದ್ದಾರೆ. ಇವರನ್ನ ಓದಿಸಲು ತಾನು ದುಡಿಲೇಬೇಕು ಅಂತಾರೆ ಮಂಜುಳಾ.
ನಾನು 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ನನಗೆ ನಮ್ಮ ಮನೇಲಿ ಅಪ್ಪ ಇಲ್ಲ, ಈಗ ನಾವೇ ದುಡಿಬೇಕು. ಸೊ ನನ್ನ ಮೇಲೆ ಇರೋದ್ರಿಂದ ನಾನು ದುಡಿಬೇಕು ಅಂತ ಛಲ ಬಂತು. ಸೊ ಅದಕ್ಕೆ ಕೆಲಸಕ್ಕೋಸ್ಕರ ಬಂದಿದ್ದೀನಿ ಮೇಡಮ್. ಓದಬೇಕು ಅಂತ ಅನ್ನಿಸ್ತು, ಬಟ್ ಆದರೆ ತಮ್ಮ ತಂಗಿ ಇದ್ದಾರೆ, ಅವ್ರನ್ನ ಓದಿಸ್ಬೇಕು, ಅಮ್ಮನ ನೋಡ್ಕೋಬೇಕು, ಹಂಗಾಗಿ ಓದಲಿಕ್ಕಾಗಲಿಲ್ಲ ಮೇಡಮ್. ಅದಕ್ಕೆ ಕೆಲಸ ಮಾಡಬೇಕು ಅನ್ನಿಸ್ತು, ಕೆಲಸಕ್ಕೆ ಬಂದೆ. ನಮಗೂ ದುಡಿಬೇಕು, ನಾವು ಮನೇನ ನಡೆಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿದೆ ಅಂತ ಗೊತ್ತಾಗುತ್ತೆ ಮೇಡಮ್ ಇದರಿಂದ. ಬಸ್ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಇವರ ಹೆಸರು ಶ್ಯಾಮಲಾ. ವಯಸ್ಸು 42. ಕಳೆದ 15 ವರ್ಷದಿಂದ ಬಿಎಂಟಿಸಿಯಲ್ಲಿ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನನಗೆ ನನ್ನ ಕೆಲಸ ಯಾವತ್ತೂ ಕಷ್ಟ ಅನಿಸಿಲ್ಲ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ರು ಸಮನಾಗಿ ದುಡಿದ್ರೆ ಮಾತ್ರ ಮನೆ ನಿಭಾಯಿಸಲು ಸಾಧ್ಯ ಅಂತಿದ್ದಾರೆ ಶ್ಯಾಮಲಾ. ಎಲ್ಲ ಇದರಲ್ಲೂ ಲೇಡೀಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲೂ ಕಷ್ಟ ಅಂತ ಅನಿಸ್ತಿಲ್ಲ. ಇವಾಗ ಆ ಥರ ಪರಿಸ್ಥಿತಿ ಇದೆಯಲ್ಲ ಮೇಡಮ್, ಇಬ್ಬರು ದುಡಿಬೇಕು ಗಂಡ ಹೆಂಡತಿ ಅಂತ. ಒಳ್ಳೆ ಎಜುಕೇಷನ್ ಕೊಡೋಕ್ಕೆ ಏನಿಲ್ಲ, ಹೆಲ್ಪ್ ಆಗ್ತಿದೆ ಮಕ್ಕಳಿಗೆ. ಎಜುಕೇಷನ್ ಮೇಯ್ನು. ಎಜುಕೇಷನ್ಗೆ ಯಜಮಾನ್ರಿಗೆ ಹೆಲ್ಪ್ ಆಗುತ್ತೆ. ದುಡಿಬೇಕು, ಯಾಕಂದರೆ ಎಲ್ಲದಕ್ಕೂ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರೋಕ್ಕಾಗಲ್ಲ. ಇವಾಗೆಲ್ಲ ಎಜುಕೇಟೆಡ್ ಆಗಿದ್ದಾರೆ. ಸೊ ಎಜುಕೇಟೆಡ್ ಆದಮೇಲೆ ಅವರು ಹೆಲ್ಪ್ ಮಾಡ್ಬೋದು. ಎಲ್ಲದಕ್ಕೂ ಸ್ವಾವಲಂಬಿಯಾಗಿ ಬದುಕೋದೇನು ತಪ್ಪಿಲ್ಲ ಅಲ್ಲ. ಮಹಿಳೆ ತಾನು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾಳೆ. ತಾನು ಯಾವ ಪುರುಷರಿಗೂ ಕಮ್ಮಿ ಇಲ್ಲ ಎಂಬುದನ್ನ ತೋರಿಸಿಕೊಟ್ಟಿದ್ದಾಳೆ.